ನಟಿ ಕಾವ್ಯ ಗೌಡ ಮತ್ತು ಪತಿ ಸೋಮಶೇಖರ್ ಮೇಲೆ ಹಲ್ಲೆ ನಡೆಸಿರೋ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಮಮೂರ್ತಿ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಖ್ಯಾತ ಸೀರಿಯಲ್ ನಟಿ ಕಾವ್ಯ ಗೌಡ ಮತ್ತು ಪತಿ ಇವರಿಬ್ಬರ ಮೇಲೆ ಹಲ್ಲೆ ಆಗಿದ್ದ ಪ್ರಕರಣ ಸಂಬಂಧ ಈಗ ಕಂಪ್ಲೇಂಟ್ ದಾಖಲಾಗಿತ್ತು. ಎಫ್ಐಆರ್ ಕೂಡ ಆಗಿದೆ. ಕಾವ್ಯ ಗೌಡ ಸಹೋದರಿ ಭವ್ಯ ಗೌಡ ನೀಡಿದ ದೂರಿನ ಅನ್ವಯ ಎಫ್ಐಆರ್ ಆಗಿದೆ. ಸೋಮಶೇಖರ್ ಅವರ ಅತ್ತಿಗೆಯ ತಂದೆಯಿಂದಲೇ ಹಲ್ಲೆ ನಡೆದಿದೆ ಅನ್ನೋ ಆರೋಪ ಮಾಡಲಾಗ್ತಾ ಇದೆ. ನಟಿ ಕಾವ್ಯ ಗೌಡ ಅವರು ಗಳಿಸಿರುವಂತಹ ಜನಪ್ರಿಯತೆಯನ್ನೇ ಸಹಿಸೋಕಾಗದೆ ಹಲ್ಲೆ ಮಾಡಿದಾರಂತೆ. ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಆಮೇಲೆ ನಿನ್ನನ್ನು ರೇಪ್ ಮಾಡ್ತೀನಿ ಅಂತ ಕಾವ್ಯಗೆ ರವಿಕುಮಾರ್ ಬೆದರಿಕೆ ಹೊಡೆದಂತೆ. ಕಾವ್ಯ ಮೇಲೆ ಹಲ್ಲೆ ಮಾಡಿ ಪತಿಗೆ ಚಾಕುವಿನಿಂದ ಇರಿದು ಬೆದರಿಕೆ ಹಾಕಲಾಗಿದೆ. ಈಗ ಇಬ್ರು ಅಂದ್ರೆ ಕಾವ್ಯ ಮತ್ತು ಸೋಮಶೇಖರ್ ಇಬ್ರು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರೇಮಾ, ನಂದೀಶ್, ಪ್ರಿಯಾ, ರವಿಕುಮಾರ್ 4 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಪ್ರಮುಖವಾಗಿ ರವಿಕುಮಾರ್ ಅನ್ನುವ ವ್ಯಕ್ತಿ ಕಾವ್ಯ ಗೌಡರಿಗೆ ಬೆದರಿಕೆಯನ್ನು ಒಡ್ಡಿ ರೇಪ್ ಮಾಡ್ತೀನಿ ಅಂತೆಲ್ಲ ಹೆದರಿಸಿದಾನಂತೆ. ಹೀಗನ್ನೋ ಆರೋಪವನ್ನ ಮಾಡಲಾಗ್ತಾ ಇದೆ. ಈಗ ಕಂಪ್ಲೇಂಟ್ ಆಗಿದೆ. ಪೊಲೀಸರು ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ನೋಡಿ, ಇವರೇ ಕಾವ್ಯ ಗೌಡ, ಸೀರಿಯಲ್ ನಟಿ. ಇವರ ಪ್ರಖ್ಯಾತಿಯನ್ನು, ಇವರ ಫೇಮಸ್ಸನ್ನು ತಡ್ಕೊಳ್ಳೋಕ್ಕಾಗದೇ ಹೀಗೆಲ್ಲ ಹಲ್ಲೆ ಮಾಡಿದ್ದಾರೆ ನಮ್ಮ ಮೇಲೆ ಅನ್ನುವಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಭವ್ಯ ಗೌಡ ಅಂತ ಕಾವ್ಯ ಗೌಡ ಅವರ ಸಹೋದರಿ ಕಂಪ್ಲೇಂಟ್ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ಆಗಿದೆ. ಯಾಕೆಂದರೆ ಕಾವ್ಯ ಗೌಡ ಮತ್ತು ಪತಿ ಸೋಮಶೇಖರ್ ಇಬ್ಬರು ಕೂಡ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಕಾರಣ ಏನು? ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮಶೇಖರ್ ಅವರ ಅತ್ತಿಗೆಯ ತಂದೆನೇ ಹಲ್ಲೆ ಮಾಡಿದ್ದಾರೆ ಅಂತ. ಪತಿಯ ಅತ್ತಿಗೆಯ ತಂದೆ ನಟಿ ಕಾವ್ಯ ಗೌಡ ಗಳಿಸಿರುವಂಥ ಜನಪ್ರಿಯತೆ ಸಹಿಸೋಕ್ಕಾಗಿಲ್ವಂತೆ. ಇದ್ರ ಜೊತೆಗೆ ಬೇರೆ ಬೇರೆ ಏನಾದರೂ ವಿಚಾರ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಕೌಟುಂಬಿಕ ಕಲಹ ಅಥವಾ ಫ್ಯಾಮಿಲಿ ವಿಚಾರದ ಏನೇ ಗಲಾಟೆ ಇರಬಹುದು. ಬಟ್ ಇಲ್ಲಿ ಪ್ರಸ್ತಾಪ ಆಗಿರೋದು ಇಷ್ಟೇ, ಅವರ ಫೇಮಸ್ಸನ್ನು ತಡ್ಕೊಳ್ಳೋಕ್ಕಾಗದೇನೆ ಅಂತ. ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದರಂತೆ. ಆಮೇಲೆ ಆ ರವಿಕುಮಾರ್ ಅನ್ನೋರು ನಿನ್ನನ್ನು ರೇಪ್ ಮಾಡ್ತೀನಿ ಅಂತೆಲ್ಲ ಹೆದರಿಸಿದ್ರಂತೆ. ಡೀಟೇಲ್ಸ್ ಕೇಳ್ತೀನಿ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಹತ್ರ. ವೆಂಕಟೇಶ್, ಕೇವಲ ಆಕೆ ಸೀರಿಯಲ್ ನಟಿ, ಜೊತೆಗೆ ಫೇಮಸ್ಸು, ಅದನ್ನು ತಡ್ಕೊಳಕ್ಕಾಗಲಿಲ್ಲ ಅಂತ ಹಲ್ಲೆ ನಡೆಸೋದು ನಂಬಲು ಅಸಾಧ್ಯ ಅಂತ ಅನಿಸ್ತಾ ಇದೆ ಈ ಹಂತದಲ್ಲಿ. ಇದರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇತ್ತು ಅನ್ನೋದೇನಾದರೂ ಗೊತ್ತಾಗಿದೆಯಾ? ಸುಳಿವು ಸಿಕ್ಕಿದೆಯಾ ಪೊಲೀಸರ ತನಿಖೆಯಲ್ಲಿ? ಶರತ್, ಏನಂದ್ರೆ ನಿನ್ನೆ ಅವರ ಮನೆಯಲ್ಲಿ ಒಂದು ಗಲಾಟೆ ಆಗುತ್ತೆ. ಸೋಮಶೇಖರ್ ಮತ್ತು ಅವರ ಕಾವ್ಯ ಗೌಡ ಅವರ ಮೇಲೆ ಹಲ್ಲೆ ಆಗುತ್ತೆ. ಹಲ್ಲೆಗೆ ಸಂಬಂಧಪಟ್ಟಂತೆ ಅವರ ಸಹೋದರಿ ಭವ್ಯ ಅವರು ಬಂದು ಒಂದು ದೂರನ್ನು ಕೊಡ್ತಾರೆ. ದೂರಿನ ಆಧಾರದಲ್ಲಿ ಕೂಡ ಪೊಲೀಸರು ಆರಂಭಿಕವಾಗಿ ಹೋಗಿ ಅವರು ಆಸ್ಪತ್ರೆಯಲ್ಲಿರುವಂಥ ಸಂದರ್ಭದಲ್ಲಿ ಅವರ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ತಾರೆ. ಅಂದರೆ ಈ ಸೋಮಶೇಖರ್ ಮತ್ತು ಅವರ ಸಹೋದರ ನಂದೀಶ್ ಏನಿದ್ದಾರೆ, ಅವರು ಮತ್ತು ಅವರ ಮಾವ ಕಾವ್ಯ ಗೌಡ ಎಲ್ಲರೂ ಕೂಡ ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇರ್ತಾರಂತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೌಟುಂಬಿಕ ಕಲಹ ಹಿನ್ನೆಲೆ ಆಗಾಗ ಜಗಳ ಆಗ್ತಾ ಇತ್ತು. ಅದೇ ಕಾರಣಕ್ಕೂ ಕೂಡ ನಿನ್ನೆನೂ ಅದೇ ರೀತಿ ಆಗಿದೆ. ಈ ರವಿಕುಮಾರ್ ಎನ್ನುವಂತಹ ವ್ಯಕ್ತಿ ಏನಿದ್ದಾರೆ, ಅವರು ಬಂದು ಕಾವ್ಯ ಅವರ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೂ ಮುಂದಾಗಿ ಅವರ ಪತಿ ಏನಿದ್ದಾರೆ ಸೋಮಶೇಖರ್, ಅವರಿಗೂ ಕೂಡ ಹಲ್ಲೆಯನ್ನು ಮಾಡಿ ಚಾಕುವಿಂದ ಹಿಡಿದು ಹತ್ಯೆಗೆ ಯತ್ನಿಸಿದಂತೆ. ಅದಾದ ಬಳಿಕ ಅವೇಚ ಶಬ್ದಗಳಿಂದ ನಿಂದನೆ ಮಾಡಿ 100 ಜನರ ಮುಂದೆ ನಿನ್ನನ್ನು ಅತ್ಯಾಚಾರ ಮಾಡ್ತೀನಿ ಅನ್ನುವಂತಹ ಬೆದರಿಕೆಯನ್ನು ಹಾಕಿದ್ದಾರೆ. ಇದರಿಂದ ಮಾನಸಿಕವಾಗಿ ಸಾಕಷ್ಟು ನೊಂದಿದ್ದೇನೆ ಅಂತ ಹೇಳಿ ಕಾವ್ಯ ಅವರು ಕೂಡ ಹೇಳಿರುವಂಥದ್ದು. ಸದ್ಯ ಇದೇ ಒಂದು ಆಧಾರದ ಮೇಲೆ ದೂರನ್ನು ಕೊಟ್ಟಿದ್ದಾರೆ. ಅಂದರೆ ಕಾವ್ಯ ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಇದ್ದಂತಹ ವೇಳೆಯಲ್ಲಿ ಅವರ ಮನೆಯಲ್ಲಿ ಕೆಲಸ ಮಾಡುವಂತಹ ಒಂದು ಮಹಿಳೆ ಏನಿರ್ತಾರೆ, ಅವರು ವಿನಾಕಾರಣವಾಗಿ ಏನೋ ಕಳ್ಳತನ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈ ರವಿಕುಮಾರ್ ಅಂಡ್ ಫ್ಯಾಮಿಲಿ ಏನಿದೆ ಅವರನ್ನ ಬೈತಾರೆ. ಬೈಯುವಂಥ ಸಂದರ್ಭದಲ್ಲಿ ಕಾವ್ಯ ಅವರು ಅದನ್ನು ಪ್ರಶ್ನೆ ಮಾಡದಂಥದ್ದಕ್ಕೆ ಇಬ್ಬರ ಮಧ್ಯೆ ಕೂಡ ಜಗಳ ಶುರುವಾಗಿರುತ್ತೆ. ಈ ಜಗಳ ವಿಕೋಪಕ್ಕೆ ಹೋಗಿ ಈ ರೀತಿಯಾದಂತಹ ಒಂದು ಘಟನೆ ಆಗಿರುವಂಥದ್ದು ಅಂತ ಹೇಳಿ ಮೇಲ್ನೋಟಕ್ಕೆ ಸದ್ಯ ಗೊತ್ತಾಗ್ತಾ ಇರುವಂಥದ್ದು. ಅವರು ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ನಟನೆ ಮಾಡ್ತಾ ಇದ್ದಾರೆ. ಅವರ ಜನಪ್ರಿಯತೆಯನ್ನು ಸಹಿಸ್ಕೊಳ್ಳೋಕ್ಕಾಗದೆ ಈ ರೀತಿಯಾಗಿ ಅವರ ಕುಟುಂಬಸ್ಥರು ಕೂಡ ಆರೋಪ, ಅಂದರೆ ಅವರ ಒಂದು ಹೆಸರಿಗೆ ತೇಜೋವಧಿಗೆ ತರಬೇಕು, ಇದಕ್ಕೆ ಧಕ್ಕೆ ತರಬೇಕು ಅಂತ ನಿಟ್ಟಿನಲ್ಲಿ ಕೂಡ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಸದ್ಯ ಅವರು ಕೂಡ ಒಂದು ಕೌಂಟರ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕೌಟುಂಬಿಕ ಕಲಹ ವಿಚಾರಕ್ಕೆ ಈ ರೀತಿಯಾಗಿ ಆಯ್ತಾ, ಅಥವಾ ಹಣಕಾಸಿನ ವ್ಯವಹಾರದ ಹಿನ್ನೆಲೆಯಲ್ಲಿ ಏನಾದರೂ ಈ ರೀತಿಯಾಗಿ ಹಲ್ಲೆ ದೂರು ಪ್ರತಿ ದೂರು ದಾಖಲಾಯ್ತಾ ಅಂತ ಹೇಳಿ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂಥದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ. ಕಾವ್ಯಗೌಡ ಮತ್ತು ಪತಿ ಸೋಮಶೇಖರ್ ಮೇಲೆ ಹಲ್ಲೆ ಮಾಡಿರೋ ಪ್ರಕರಣ ವಿಚಾರ ಸಂಬಂಧ ಎಫ್ಐಆರ್ ಆಗಿದೆ, ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಎಫ್ಐಆರ್ನಲ್ಲಿ ಪ್ರಮುಖವಾಗಿ ಹೆಸರುಗಳು ಪ್ರೇಮಾ, ನಂದೀಶ್ ದಂಪತಿ, ಆಮೇಲೆ ಪ್ರಿಯಾ ಮತ್ತು ರವಿಕುಮಾರ್
ಇಷ್ಟೂ ಜನರ ವಿರುದ್ಧ FIR ದಾಖಲಾಗಿದೆ. ಪ್ರಮುಖವಾಗಿ ಅಲ್ಲಿ ರವಿಕುಮಾರ್ ಅನ್ನುವಂಥ ವ್ಯಕ್ತಿ ಸೋಮಶೇಖರ್ಗೆ ಚಾಕುವಿನಿಂದ ಇರಿದು ಕೊಲ್ಲಲು ಪ್ರಯತ್ನ ಪಟ್ಟಿದ್ರು ಅಂತ ಅಟೆಂಪ್ಟ್ ಮರ್ಡರ್ ಕೇಸ್ ಇವ್ರ ಮೇಲೆ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಅದಾದ ಮೇಲೆ ರವಿಕುಮಾರ್ ಅನ್ನುವಂಥ ವ್ಯಕ್ತಿ ಕಾವ್ಯ ಗೌಡ ಅವರಿಗೆ ಹಲ್ಲೆ ಮಾಡೋಕ್ಕೂ ಮುಂದಾಗಿದ್ದೂ ಅಲ್ಲದೆ ರೇಪ್ ಮಾಡ್ತೀನಿ ಅಂತೇನೋ ಹೆದರಿಸದಂತೆ. ಈ ವಿಚಾರ ಸಂಬಂಧ ಕಾವ್ಯ ಗೌಡ ಅವರ ಸಹೋದರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಭವ್ಯ ಗೌಡ ಅವರು, ಕಾವ್ಯ ಗೌಡ ಅವರ ಅಕ್ಕ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ FIR ಕೂಡ ಆಗಿದೆ. ತದನಂತರ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಂತಹ ಕಾವ್ಯ ಗೌಡ ಮತ್ತು ಸೋಮಶೇಖರ್ ಅವರನ್ನು ಸಂಪರ್ಕ ಮಾಡಿ ಅವರ ಸ್ಟೇಟ್ಮೆಂಟನ್ನು ಕೂಡ ಪಡ್ಕೊಳ್ಳಲಾಗಿದೆ. ಕೌಟುಂಬಿಕ ಕಲಹ ಅನ್ನೋದಷ್ಟೇ ಇಲ್ಲಿ ವಿಚಾರ ಗೊತ್ತಾಗಿರೋದು. ಯಾವುದೇ ವಿಚಾರ ಕೌಟುಂಬಿಕ ಕಲಹ ಅಂಡರಲ್ಲಿ ಹಲವು ವಿಚಾರಗಳು ಬರುತ್ತೆ, ಅದು ಅವ್ರ ಫ್ಯಾಮಿಲಿ ಮ್ಯಾಟರ್. ಬಟ್ ಇಲ್ಲಿ ಕೊಲೆ ಮಾಡೋ ಹಂತಕ್ಕೆ ಹೋಗಿದ್ದು ನಿಜಕ್ಕೂ ಇಲ್ಲಿ ಭಯ ಹುಟ್ಟಿಸುವಂಥ ವಿಚಾರ. ಎಲ್ಲ ಒಂದೇ ಫ್ಯಾಮಿಲಿಯವರು, ಒಂದು ಕೌಟುಂಬಿಕ ಕಲಹಕ್ಕೆ ಒಂದು ಜೀವವನ್ನು ತೆಗೆಯೋದು ಎಷ್ಟು ಸರಿ? ಇದೇ ವಿಚಾರ ಈಗ ಸ್ಟೇಷನ್ ಮೆಟ್ಲೇರಿದೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನೋಡಿ, ಮನೇಲಿ ಎಲ್ಲರೂ ಕೂಡ ವಾಸವಾಗಿದ್ದಂತಹ ಸಂದರ್ಭದಲ್ಲಿ, ಅಂದರೆ ಅವರ ಮಾವ ಮತ್ತು ಅವರ ಸಹೋದರ ಎಲ್ಲರೂ ಕೂಡ ವಾಸ ಮಾಡ್ಕೊಂಡಿದ್ದಂತಹ ಸಂದರ್ಭದಲ್ಲೇ ಈ ರೀತಿಯಾಗಿ ಆಗಿದೆ ಗಲಾಟೆ ಅನ್ನುವಂಥ ವಿಚಾರ.